ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಸರ್, ಕ್ರಮ ಏನಕ್ಕಾಗಿಲ್ಲ? ಈ ಕಂಪ್ಲೇಂಟ್ ಕೊಟ್ಟಿದ್ರ ಅದು ಕ್ರಮ ಅದೇ ಮಾಡ್ತಾ ಇದೀವಿ, ಅದೇ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಂತೇಳಿ ಅಂತ ಮಾಡ್ತೀವಿ ಕ್ರಮ ಅಂತ ಹೇಳ್ತಾನೆ. ನಾನು ಕಟ್ಟಾಗ್ಲೇ ಒಂದು ವಾರ ಆಯ್ತನಪ್ಪ ನಾವು ಕೊಟ್ಟಿ, ವಾರ ಆಯ್ತು. ಸುರೇಶ್ ಅವ್ರ ಗಮನಕ್ಕೆ ಇದು ಅಧ್ಯಕ್ಷರ ಗಮನಕ್ಕೆ ನಮ್ದಲ್ಲ ಈ ಸಂಸ್ಥೆ, KMF ನಮ್ದು ಬೆಂಗಳೂರು ಡೈರಿ ಬಾಬಾ ಅಧ್ಯಕ್ಷಕ್ಕೆ ದೂರ ಕೊಡ್ತಾನೆ ಹೇಳ್ತಾ ಇದೀವಿ ಎಲ್ಲ ಕೂಡ. ಇದು 16 ಸೇರಿ ನಮ್ಮ ತರದ 16 ಸಂಸ್ಥೆಗಳು ಸೇರಿ KMF ಒಂದು ನಮ್ದು ಸಂಸ್ಥೆ ಅಲ್ಲ ಅದು. ಆಕ್ಚುಲಿ ಜನರಲ್ಲಿ ತಪ್ಪು ಅಭಿಪ್ರಾಯ ಬರೋ ರೀತಿ ಮಾಡ್ತಾವ್ರೆ. ಬೆಂಗಳೂರು ಡೈರಿ ಅಂತ. ಬೆಂಗಳೂರು ಡೈರಿಗೂ ಫೀಡ್ ಫ್ಯಾಕ್ಟ್ರಿಗೂ ಸಂಬಂಧವೇ ಇಲ್ಲ. ಫೀಡ್ ಹಂಚೋದಲ್ಲ ನಮ್ದು, ರೈತರಿಗೆ ಸಪ್ಲೈ ಮಾಡ್ತಾರೆ, ನಾವು ಪಾಪ ಅವ್ರಿಗೇನು ಅನುಕೂಲ ಆಗ್ಲಿ ಅಂತ ಹೇಳ್ತೀವಿ. ನಮ್ಗೂ ಅದಕ್ಕೆ ಸಂಬಂಧವೇ ಇಲ್ಲ, ಸಂಪೂರ್ಣವಾಗಿ ನಮಗೂ ಫೀಡ್ ಫ್ಯಾಕ್ಟ್ರಿಗೆ ಸಂಬಂಧ ಇಲ್ಲ. ನೋಡಿ KMF ಇದರಲ್ಲಿ ಯಾರು ಹಿಂದೆ ಇದ್ದಂತ MD ಅವರು ಮತ್ತೆ ಯಾರು ಪರ್ಚೇಸಿಂಗ್ ಅಡ್ಮಿನ್ ಜಯಕುಮಾರ್ ಅಂತ ಇದ್ರು ಅವರು, ಮತ್ತೆ ಅವ್ರ ಕೆಳ ಹಂತದ ಪರ್ಚೇಸಿಂಗ್ ಕಮಿಟಿಯಲ್ಲಿ ಸುಮಾರು 7 ಜನ ಇರ್ತಾರೆ. ಅವರೆಲ್ಲರೂ ಕೂಡ ಕಾರಣಕರ್ತ ಆಗ್ತಾರೆ ಇದರಲ್ಲಿ. ಇವಾಗ ಕೆಳ ಹಂತದ ಅಧಿಕಾರಿ ತಗೊಳ್ಬಾರ್ದು, ಎಲಿಜಿಬಲ್ ಇಲ್ಲ ಅಂತ ಅವ್ರು ಬರೆದ ಮೇಲೆ ನಿಮ್ಗೆ ಕಾಪಿ ನೋಡ್ಬೋದು. ತಗೋಬಾರ್ದು ಅಂತೇಳಿ ಬರೆದಿದ್ದಾರೆ, ಬಹಳ ಕ್ಲಿಯರ್ ಆಗಿ ತಗೊಳ್ಬಾರ್ದು, ಎಲಿಜಿಬಲ್ ಇಲ್ಲ, ಇದು ರಿಜೆಕ್ಟ್ ಮಾಡಬೇಕು, ಅವರಿಂದ ವಸೂಲಿ ಮಾಡಬೇಕು ಅಂತ ಬರೆದವ್ರೆ. 5 ಕೋಟಿ ವಸೂಲಿ ಮಾಡ್ಬೇಕು ಅದೊಂದು ಕಂಪ್ನಿಯಿಂದ ಅಂತ, ಎಲ್ಲ ಕಂಪ್ನಿಯಿಂದ ವಸೂಲಿ ಮಾಡಿ ಅಂತ ಬರೆದವ್ರೆ. ಯಾವುದು ಕೂಡ ಮೊಲಾಸಿ ಸರಿ ಇಲ್ಲ ಅಂತೇಳಿ. ಟೆಕ್ನಿಷಿಯನ್ ಬರೆದ ಮೇಲೂ ಕೂಡ ತಗೊಳ್ತಾರೆ ಅಂತಂದ್ರೆ ಇದ್ರಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಅಲ್ಲ, ಅಂದಾಜು ನೀವು ಲೆಕ್ಕ ಹಾಕಲಿ 10,000 ಟನ್ ತಿಂಗಳಿಗೆ ಅಂತಂದ್ರೆ ಎಷ್ಟು ಕೋಟಿ ಆಗ್ಬೋದು ಅಂತ ಲೆಕ್ಕ ಹಾಕಲಿ. ನೀವು 1 ಟನ್ನು 15,990 ರೂಪಾಯಿ ಖರೀದಿ ಮಾಡಿರ್ತಕ್ಕಂಥ ರೇಟು, ನೀವು ಪ್ರತಿ ತಿಂಗಳು 10,000 ಟನ್ ಖರೀದಿ ಮಾಡವ್ರೆ. ರಾಜನಗುಂಟೆಗೆ 1,000 ಟನ್ ಸಪ್ಲೈ ಆಗ್ತಾ ಇದೆ. ಇದಕ್ಕಿಂತ ಎಲ್ಲ ದೊಡ್ಡ ಇರ್ತಕ್ಕಂಥದ್ದು KMF ಫಂಡಲ್ಲಿ ಬರ್ತಕ್ಕಂಥವು. ಇಲ್ಲಿ ರಾಜ್ಯದ ಉದ್ದಗಲಕ್ಕೆ ಇದಾಗಿರ್ಬೋದು. ನೀವು ಹೋಗಿ ನೋಡ್ಬೋದು, ಅಲ್ಲಿ ಎಲ್ಲಿ ಇದರಲ್ಲಿ ಫೀಡ್ ಫ್ಯಾಕ್ಟ್ರಿ ಮೊಲಾಸಿಸ್ ಘಟಕ ಹೋಗಿ ನೋಡ್ಬೋದು. ನಾವು ಬೀಗ ಹಾಕ್ಸಿದೀವಿ ಇವಾಗ, 2,000 ಟನ್ ಸ್ಟಾಕ್ ಇದೆ. ಆಮೇಲೆ ರಿಪೋರ್ಟ್ ಯಾವುದು ಕೂಡ ನಾವು ಮಾಡಿಸಿದ ರಿಪೋರ್ಟ್ ಅಲ್ಲ, ಇದೆಲ್ಲ ಕೂಡ ಅವ್ರು ಮಾಡಿಸಿರೋದು. ಕರ್ನಾಟಕ ನಂದಿನಿ ಹಾಲು ಉತ್ಪಾದಕ ಸಹಕಾರಿ ಮಂಡಳದವ್ರು ಮಾಡಿಸಿರ್ತಕ್ಕಂಥ ರಿಪೋರ್ಟ್ ಇದು. ಅವ್ರ ರಿಪೋರ್ಟ್ ಅಲ್ಲಿ ಎಷ್ಟಿದೆ? GM ಶುಗರ್ಸು 23% ಇದೆ, TRS. ಮೈಲಾರಿ ಶುಗರ್ಸ್ ಬರೀ 20% ಇದೆ. ರೈತರು ಮೋಸ ಅಲ್ವಾ ಮಾಡಿರ್ತಕ್ಕಂಥದ್ದು. ನಾವು ರೈತರು ಪರವಾಗಿದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸರಿಗೆ ಶಿಕ್ಷೆ ಕೊಡಿಸೋವರೆಗೂ ಕೂಡ ಬಿಡೋದಿಲ್ಲ ನಾವು.